बेळगावमध्ये वीज वितरणाच्या खासगीकरणाच्या सरकारी धोरणाविरोधात केपीटीसीएल कर्मचारी व अधिकाऱ्यांच्या संघटनेने तीव्र संताप व्यक्त केला आहे. टाटा पॉवर कंपनीला निवडक व्यापारी भागामध्ये वीज वितरणाची परवानगी देऊ नये या मागणीसाठी हेस्कॉम कर्मचारी व परवानाधारक कंत्राटदारांनी अधीक्षक अभियंत्यांच्या कार्यालयासमोर मोठे आंदोलन केले. बेळगावच्या अधीक्षक अभियंत्यांच्या कार्यालयासमोर हे आंदोलन पार पडले. हेस्कॉमच्या कार्यक्षेत्रातील 7 जिल्ह्यात सध्या वीज वितरणाची परवानगी फक्त हेस्कॉमलाच आहे. मात्र टाटा पॉवरने बेळगाव, धारवाड आणि उत्तर कन्नड जिल्ह्यात वीज वितरणासाठी बेंगळूर येथील KERCकडे अर्ज केला आहे. खासगी कंपनी फक्त नफ्याच्या दृष्टीने व्यापारी व औद्योगिक क्षेत्रांनाच लक्ष करत असल्याचा आरोप करण्यात आला. टाटा पॉवरला परवानगी दिल्यास ग्राहकांना हेस्कॉमपेक्षा अधिक पैसे मोजावे लागतील अशी भीती KEB संघटनेचे सचिव दीपक डी यांनी व्यक्त केली. ಎಲ್ಲರಿಗೂ ನಮಸ್ಕಾರ. KPTCL ನೌಕರರು ಹಾಗೂ ಅಧಿಕಾರಿಗಳ ಸಂಘದ ವತಿಯಿಂದ ಇವತ್ತು ಇಲ್ಲಿ ಒಂದು ವಿದ್ಯುತ್ ಖಾಸಗೀಕರಣ ಬೇಡ ಅಂತ ಒಂದು ಗೇಟ್ ಮೀಟಿಂಗ್ ನಾವು ಮಾಡಿದ್ವಿ. ನಮಗೆಲ್ಲ ಗೊತ್ತಿದೆ, ಈಗ ಹೆಸ್ಕಾಂ ವ್ಯಾಪ್ತಿಯಲ್ಲಿ ಡಿಸ್ಟ್ರಿಬ್ಯೂಷನ್ ಲೈಸೆನ್ಸ್ ಇರೋದು ಓನ್ಲಿ ಹೆಸ್ಕಾಮಿಗೆ. ಹೆಸ್ಕಾಂ ವ್ಯಾಪ್ತಿಯಲ್ಲಿ 7 ಜಿಲ್ಲೆಗಳಲ್ಲಿ ನಾವು ಎಲೆಕ್ಟ್ರಿಸಿಟಿನ ಸಪ್ಲೈ ಮಾಡ್ತಾ ಇದ್ದೀವಿ. ಟಾಟಾ ಪವರ್ ಅವರು ಹೆಸ್ಕಾಂ ವ್ಯಾಪ್ತಿಯ 3 ಜಿಲ್ಲೆಗಳಲ್ಲಿ ಅಂದರೆ ಬೆಳಗಾವಿ, ಉತ್ತರ ಕನ್ನಡ ಹಾಗೂ ಧಾರವಾಡ ಜಿಲ್ಲೆಯಲ್ಲಿ ಒಂದು ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಒಂದು ಲೈಸೆನ್ಸ್ ಅಪ್ಲೈ ಮಾಡಿದ್ದಾರೆ. ಅವರು ಲೈಸೆನ್ಸ್ ಅಪ್ಲೈ ಮಾಡಿ ಪೂರ್ತಿ ಒಂದು ಹೆಸ್ಕಾಂ ವ್ಯಾಪ್ತಿಯಲ್ಲಿ ಮಾಡ್ತಾ ಇಲ್ಲ, ಕೆಲವು ಆಯ್ದ ಭಾಗಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ. ಅದನ್ನು ಯಾವ ರೀತಿ ಸೆಲೆಕ್ಟ್ ಮಾಡಿದಾರಪ್ಪ ಅಂತಂದರೆ ಅಲ್ಲಿ ಅವ್ರಿಗೆ ಕಮರ್ಷಿಯಲ್ಲು ಮತ್ತು ಇಂಡಸ್ಟ್ರಿಯಲ್ ಕನ್ಸ್ಯೂಮರ್ ಸಿಗಬೇಕು ಅಂತ ಒಂದು ಏರಿಯಾನ ಸೆಲೆಕ್ಟ್ ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಹೆಸ್ಕಾಂ ಒಂದು 100 ಯೂನಿಟ್ ನಾವು ಸಪ್ಲೈ ಮಾಡ್ತೀವಿ ಅಂತಂದರೆ ಅದರಲ್ಲಿ 54 ಯೂನಿಟ್ಗಳನ್ನು ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಅಂದರೆ ಏನು ಸಬ್ಸಿಡಿ ಭಾಗ ಏನಿದೆ ನಮ್ಮ ಟರೀಫಲ್ಲಿ ಅದೇ ಜಾಸ್ತಿ ಇದೆ. ಹಾಗಾಗಿ ಇನ್ನು ಉಳಿದ 15%, ಉಳಿದ 46%ಅಲ್ಲಿ 15% ಇಂಡಸ್ಟ್ರಿಯಲ್ ಅವ್ರಿಗೆ ನಾವು ಕೊಡ್ತಾ ಇದ್ದೀವಿ. ಆ ಇಂಡಸ್ಟ್ರಿಯಲಲ್ಲಿ ಏನು ಕ್ರಾಸ್ ಸಬ್ಸಿಡಿ ಬರುತ್ತೆ ಆ ಅಮೌಂಟಲ್ಲಿ ನಾವು ಸಬ್ಸಿಡಿ ಎಲ್ಲಿ ಲಾಸ್ ಆಗ್ತಾ ಇದೆ ಅದನ್ನು ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಈಗ ಟಾಟಾದವರು ಯಾವ ಒಂದು ಲಾಭದಾಯಕ ಕನ್ಸ್ಯೂಮರ್ ಇದ್ದಾರೆ ಅವರಷ್ಟೇ ನನಗೆ ಬೇಕು, ಉಳಿಕೆದವರು ನಾನು ಮಾಡೋದಿಲ್ಲ ಅನ್ನೋಂಗೆ ಬಂದಿದ್ದಾರೆ. ಹಾಗಾಗಿ ಅವರಿಗೆ ಇಲ್ಲಿ ನಾವು ಲೈಸೆನ್ಸ್ ಕೊಟ್ಟಿದ್ದೇ ಆದಲ್ಲಿ ನಮ್ಮ ಟರೀಫ್ ಸ್ಟ್ರಕ್ಚರ್ ಕಂಪ್ಲೀಟ್ ಹಾಳಾಗುತ್ತೆ. ಹೀಗೆ ನಾವು ಸಾಮಾಜಿಕ ಬದ್ಧತೆ ಮೇಲೆ ನಾವೇನು ಒಂದು ಸಪ್ಲೈ ಮಾಡ್ತಾ ಇದ್ದೀವ ಆ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ನಮ್ಮದೆಲ್ಲ ಹಾಳಾಗುತ್ತೆ. ಹಾಗಾಗಿ ಈ ಒಂದು ಒಕ್ಕೂಟದ ಪರವಾಗಿ ನಾವು ಈ ಒಂದು ಲೈಸೆನ್ಸ್ಗೆ ಅವ್ರಿಗೆ ಕೊಡಬಾರ್ದು. ಕೇವಲ ಎಂಪ್ಲಾಯೀಸಿಗೆ ಅಷ್ಟೇ ಅಲ್ಲ, ಗ್ರಾಹಕರಿಗೂ ಸಹಿತ ಇದು ತುಂಬ ತೊಂದರೆ ಆಗುತ್ತೆ. ಯಾಕಂದರೆ ಒಂದು ಸತಿ ನಮ್ಮದು ಕ್ರಾಸ್ ಸಬ್ಸಿಡಿ ಬರದೇ ಹೋದಲ್ಲಿ ನಾವು ಬೇರೆ ಗ್ರಾಹಕರುಗಳಿಂದ ನಾವು ಈ ಒಂದು ಅಮೌಂಟನ್ನು ಸರಿದೂಗಿಸ್ಬೇಕಾಗುತ್ತೆ. ಟರೀಫ್ ಜಾಸ್ತಿ ಆಗೋ ಒಂದು ಚಾನ್ಸಸ್ ಇದೆ. ಈಗ ಇದೇ ಟಾಟಾ ಪವರ್ನವರು ಮುಂಬೈಯಲ್ಲೂ ಸಹ ನಡೆಸ್ತಾ ಇದ್ದಾರೆ. ಒಂದು ಬಿಲ್ ಇದೆ ನನ್ನ ಹತ್ರ. ಈ ಬಿಲ್ಲನ್ನು ನಾನು ಕಂಪೇರ್ ಮಾಡಿ ನೋಡಿದರೆ ಟಾಟಾ ಪವರ್ದ ಬಿಲ್ಲು ಮುಂಬೈಯಲ್ಲಿ 425 ಯೂನಿಟ್ಗೆ 4,998 ಯೂನಿಟ್ ಇದೆ ಅಮೌಂಟ್ ಆಗುತ್ತೆ. ಅದೇ ಇಲ್ಲಿ ನಮ್ಮ ಹೆಸ್ಕಾಂ ಏರಿಯಾದಲ್ಲಿ 3,461 ದುಡ್ಡು ಆಗುತ್ತೆ. ಅಂದರೆ 1,500 ರೂಪಾಯಿ ಹೆಚ್ಚಿಗೆ ಅವರು ಮುಂಬೈಲಿ ಕೊಡ್ತಾ ಇದ್ದಾರೆ. ಟಾಟಾ ಪವರ್ ಬಂದರೆ ಕಾಂಪಿಟೇಷನ್ ಆಗುತ್ತೆ, ಗ್ರಾಹಕರಿಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಯಾವುದೇ ಒಂದು ಇದರಲ್ಲಿ ಇಲ್ಲ. ಇಲ್ಲಿ ಗ್ರಾಹಕರಿಗೆ ಒಳ್ಳೆಯದಾಗಲ್ಲ, ಗ್ರಾಹಕರಿಗೆ ರೇಟ್ ಜಾಸ್ತಿ ಆಗುತ್ತೆ. ಯಾಕಪ್ಪ ಅಂದರೆ ಅವ್ರದ್ದು ನೆಟ್ವರ್ಕ್ ಇಲ್ಲ. ಇಲ್ಲಿ ನಾವು ಮಾಡಿರೋ ನೆಟ್ವರ್ಕಲ್ಲಿ ಅವ್ರು ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ತೀನಿ ಅಂತ ಬಂದಿದ್ದಾರೆ. ನೆಟ್ವರ್ಕ್ ಇಲ್ಲದೆ ಅವರ ಒಂದು ಸಂದರ್ಭದಲ್ಲಿ ಅವರು ಕ್ರಾಸ್ ಸಬ್ಸಿಡಿ ಚಾರ್ಜಸ್ ಕೊಡಬೇಕಾಗುತ್ತೆ, ಮತ್ತು ವೀಲಿಂಗ್ ಚಾರ್ಜಸ್ ಕೊಡಬೇಕಾಗುತ್ತೆ. ಅವೆಲ್ಲ ಒಂದು ಕನ್ಸಿಡರ್ ಮಾಡಿದಾಗ ಹೆಸ್ಕಾಂಕ್ಕಿಂತ ಜಾಸ್ತಿ ಒಂದು ದುಡ್ಡನ್ನು ಗ್ರಾಹಕರು ಕೊಡಬೇಕಾಗುತ್ತೆ. ಈ ಎಲ್ಲ ಕಾರಣಗಳಿಂದ ನಾವು ಈ ಒಂದು ಪ್ಯಾರಲಲ್ ಲೈಸೆನ್ಸಿಂಗ್ನ ಇವತ್ತು ಅಪೋಸ್ ಮಾಡ್ತಾ ಇದ್ದೀವಿ. दीपक अंत KEB इंजिनियर्स असोसिएशन ऑर्गनायझिंग सेक्रेटरी. नैसर्गिक आपत्तीच्या वेळी इतर जिल्ह्यात जाऊन उत्कृष्ट काम केले. अशा परिस्थितीत खासगी कंपन्यांना हेस्कॉमप्रमाणे सेवा देणे शक्य नाही असे महिला कर्मचाऱ्यांनी सांगितले. ಯಾರಾದರೂ ನೀವು ನನಗೆ ಸಂಬಂಧಪಟ್ಟಿಲ್ಲ ಅಥವಾ ನನ್ನ ಒಳತಿಗಿಲ್ಲ ಅಂತ ತಿಳ್ಕೊಂಡು ನಿಮ್ಮ ಮನೆಗಳಲ್ಲಿ ಕೂತ್ರೆ ನಿಮ್ಮಂತ ಮೂರ್ಖರು ಯಾರು ಇಲ್ಲ ಅಂತ ಹೇಳಿ ಎಲ್ಲರೂ ಗ್ರಾಹಕರ ಮನವನ್ನ ಇವತ್ತು ಸಂಜೆ ನಾಳೆ ಸಂಜೆವರೆಗೂ ಮನವೊಲಿಸಿ ಅವರಿಗೆ ನಾವೆಲ್ಲರಿಗೂ ಕನ್ವಿನ್ಸ್ ಮಾಡಿ ಅವರಿಗೆ ತಿಳಿ ಹೇಳಿ ಅವರಿಂದ ಎಲ್ಲ ಎಂಪ್ಲಾಯೀಸು ನಮ್ಮ ಹಿರಿಯ ಅಧಿಕಾರಿಗಳು ನಾವೆಲ್ಲ ಕೂಡ್ಕೊಂಡು ಅಬ್ಜೆಕ್ಷನ್ ಲೆಟರ್ ಕೊಟ್ಟು ಕಳಿಸಿದ್ದೀವಿ ಬೆಂಗಳೂರಿಗೆ. ಆದರೆ ಈಗ ನಾವು ಯಾವ ಎಲ್ಲರಿಗೂ ಇಶ್ಯೂ ಮಾಡ್ತಾ ಇದ್ದೀವಿ ಅದನ್ನು ತಗೊಂಡೋಗಿ ನಮ್ಮ ಜುಡಿಕ್ಷನ್ನಲ್ಲಿ ನಮ್ಮಲ್ಲಿರೋ ಎಲ್ಲ ಗ್ರಾಹಕರಲ್ಲಿ ಹಾಗೂ ನಮಗೆ ಪರಿಚಯ ಇರೋ ಕನ್ವಿನ್ಸ್ ಮಾಡಿ ಆ ಲೆಟರಲ್ಲಿ ಅವ್ರ ಸಿಗ್ನೇಚರ್ ತೊಗೊಂಡ್ಬಂದು ಅದನ್ನು ನಾವು ನಾಳೆ ಸಂಜೆ ಒಳಗಡೆ ಬೆಂಗಳೂರಿಗೆ ಮುಟ್ಟಿಸ್ಬೇಕು ಅನ್ನ ಈಗಾಗಲೇ ಹೇಳಿದ್ರು. ಕಳಿಸೋದಿಲ್ಲ, ನಾವು ಎಲ್ಲರೂ ಸೈನ್ ಮಾಡಿ ಇಲ್ಲೇ ಸರ್ಕಲ್ ಆಫೀಸಿಗೆ ಕೊಟ್ಟು ಕಳಿಸ್ತೀವಿ. ಇಲ್ಲಿಂದ ನಮ್ಮ ಪರವಾಗಿ ಇಬ್ಬರು ಯಾರನ್ನಾದರೂ ಬೆಂಗಳೂರಿಗೆ ಕೊಟ್ಟು ಕಳಿಸಿ
ನಾಡ್ದು ಬೆಳಗ್ಗೆ ಅದೆಲ್ಲರಿಗೂ ಫೈಲ್ ಆಗಬೇಕು. ಈ ಹೋರಾಟ ಇಲ್ಲಿಂದ ಆಗಕ್ಕೆ ನಾವು ಏರಿವರೆಗೂ ಬಿಡಲ್ಲ, ನೀವೆಲ್ಲರೂ ಸಾಥ್ ಕೊಡ್ತೀರಿ ಅಂತ ನಂಬ್ಕೊಂಡಿದ್ದೀನಿ. ಇದನ್ನ ಇಷ್ಟೇ ಹೇಳ್ತೀನಿ, ಯಾಕಂದರೆ ಇದಕ್ಕೋಸ್ಕರ ಏನು ಆಗತ್ತೆ ಹೋಗುತ್ತೆ ಅನ್ನೋದು ನಮ್ಮ ಹಿರಿಯ ಅಧಿಕಾರಿಗಳು, ನಮ್ಮ ಪದಾಧಿಕಾರಿಗಳು ಆಲ್ರೆಡಿ. ದಯವಿಟ್ಟು ಇದನ್ನು ಗಮನದಲ್ಲೇ ಇಟ್ಕೊಂಡು ನಮ್ಮ ಇವತ್ತಿನ ಕೆಲಸದ ಜೊತೆಗೆ ನಾವು ಪ್ರತಿಯೊಬ್ಬ ಗ್ರಾಹಕರಿಗೂ ಅಪ್ರೋಚ್ ಮಾಡಿಕೊಂಡು ಅವರು ಮನವೊಲಿಸಿ ಅವ್ರಿಗೂ ತಿಳಿಸಿ, ಅವ್ರಿಗೆ ಆಗೋದಷ್ಟೇ ಆಗೋದಿಲ್ಲ. ನಾವೇನೋ ಕೆಲವು ಜನ ಇಷ್ಟ ಇರ್ಬೋದು, ಆಮೇಲೆ ಮತ್ತೆ ನಾವು ಹೋಗ್ಬೋದು, ಆದರೆ ಮುಂಬರೋ ಎಲ್ಲ ಎಂಪ್ಲಾಯೀಸ್ಗಳಿಗೂ ಇದರಿಂದ ತೊಂದೋದು ಬೇಡ. ದಯವಿಟ್ಟು ಎಲ್ಲರೂ ನಿಮ್ಮ ಕೆಲಸದ ಜೊತೆಗೆ ಇದು ಇವತ್ತಿಂದ ಮುಖ್ಯ ಕೆಲಸನ ನಮ್ಮ ಹಿರಿಯ ಅಧಿಕಾರಿಗಳು ನಮ್ಮ ಮೇಲೆ ಜವಾಬ್ದಾರಿ ಒಪ್ಪಿಸಿದ್ದಾರೆ ಅಂತ ಒಳಗೆ ಎಲ್ಲರೂ ಸೈನ್ ಮಾಡಿಕೊಂಡು ಆ ಫಾರ್ಮ್ಯಾಟನ್ನು ತಂದು ನಮ್ಮ ಮಾರುತಿಯನ್ನ ಯಾರಿಗೆ ಹೇಳ್ತಾರಲ್ಲ, ಇಬ್ಬರು ಯಾರಿಗಾದ್ರೂ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಎಲ್ಲರೂ ಒಟ್ಟಿಗೆ ತಂದು ಸರ್ಕಲ್ ಆಫೀಸಿಗೆ ಸಬ್ಮಿಟ್ ಮಾಡಿ. ದಯವಿಟ್ಟು ಎಲ್ಲರೂ ಕೂತ್ಕೊಂಡು ಮಾಡೋಣ, ಮಾಡ್ತೀವಿ ಅಲ್ಲ, ಇದನ್ನು ಹೋರಾಟ ಸ್ಟಾಪ್ ಮಾಡಿ. ಪ್ರೈವೇಟೈಸೇಷನ್ಗೆ ಬಿಡುವುದಿಲ್ಲ, ವಿದ್ಯುತ್ ಖಾಸಗೀಕರಣ ಆಗಲು ಬಿಡುವುದಿಲ್ಲ ಅಂತ ನಾನು ಈ ವೇದಿಕೆಯಲ್ಲಿ ಹೇಳ್ತಾ ನನ್ನೆರಡು ಮಾತುಗಳನ್ನು ಆಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ. ನಿಮ್ಮೆಲ್ಲರಿಗೂ ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. कामगार संघटनेचे संघटन सचिव मारुती दोडमणी म्हणाले की टाटा पॉवरने 2003च्या कायद्याअंतर्गत समांतर जोडणीसाठी अर्ज केला आहे. या आंदोलनात अधीक्षक अभियंते प्रवीण कुमार चिकडे, शिवाजीराव कर्रे, विनोद केरूर, संजय गोंजाल्विस, मारुती दोडमणी, सदानंद कुरेर आदी सहभागी होते. राजशेखर हिरेमठ, KMM मराठी, बेळगाव.